ಸಿದ್ದಿ ಬುಡಕಟ್ಟು ಜನಾಂಗ. ಉತ್ತರ ಕನ್ನಡದ ಬಹುತೇಕ ಭಾಗಗಳಲ್ಲಿ ಈ ಬುಡಕಟ್ಟು ಜನಾಂಗದ ಜನರನ್ನ ಕಂಡಾಗ ಹುಟ್ಟುವ ಮೊದಲ ಪ್ರಶ್ನೆ ಇವರು ಮೂಲತಃ ಕರ್ನಾಟಕದವರ ಅನ್ನುವುದು. ಆ ಮೂಲವನ್ನ ಕೆದಕುತ್ತಾ ಹೋದರೆ ಅದು ದೂರದ ಆಫ್ರಿಕಾದವರೆಗೂ ನಮ್ಮನ್ನ ಕೊಂಡೊಯ್ಯುತ್ತೆ. ಕಾರಣ ಇವರ ಪೂರ್ವಜರು ಅಲ್ಲಿಂದಲೇ ಬಂದಿದ್ದು ಅಂದರೆ ತಪ್ಪಾಗತ್ತೆ. ಪಶುಗಳ ರೀತಿ ಸಿಕ್ಕವರನ್ನ ಹಡಗುಗಳಲ್ಲಿ ತುಂಬಿಕೊಂಡು ತಂದಿದ್ದು. ಈ ಜನರ ಬಗ್ಗೆ, ಅವರ ಬದುಕಿನ ಬಗ್ಗೆ, ಅವರಿಲ್ಲಿಗೆ ಬಂದ ಕಥೆಯ ಬಗ್ಗೆ ಅತೀವ ಕುತೂಹಲ ಹುಟ್ಟಿ ಅವರನ್ನ ಹುಡುಕಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಒಂದು ಹಳ್ಳಿಯನ್ನ ತಲುಪಿದ್ದ. ಕಾಡಂಚಿನಲ್ಲಿ ಒಂದಷ್ಟು ಮನೆಗಳನ್ನ ಕಟ್ಟಿಕೊಂಡು ಬದುಕಿಗಾಗಿ ಕೂಲಿ ಮತ್ತು ಕೃಷಿ ಮಾಡುತ್ತಿರುವ ಇವರ ಜೀವನಗಾಥೆಯನ್ನ ತಿಳಿಯುತ್ತಾ ಬಂದೆ. ನನ್ನ ಹೆಸರು ಜೂಲಿಯಾನಾ ಪೆದ್ರೋ ಫರ್ನಾಂಡಿಸ್ ಸಿದ್ದಿ ಅಂತ ಹೇಳಿ. ನಾವಿಲ್ಲಿ ಹಳಿಯಾಳ ತಾಲೂಕು ಗಾಡಿಗೆರೆ ಗ್ರಾಮ. ಇಲ್ಲಿ ತುಂಬಾ ಬರೀ ಸಿದ್ದಿ ಕಮ್ಯುನಿಟಿ ಜನರ ಇರೋದು? ಹೌದು, ಇಲ್ಲಿ ಗಾಡಿಗೆರೆದಲ್ಲಿ ಎಲ್ಲರೂ ನಾವು ಸಿದ್ದಿ ಸಮುದಾಯದವರೇ ಇದ್ದೇವೆ. ಇಲ್ಲಿ 50 ಕುಟುಂಬಗಳಿದಾವೆ. 262ನಷ್ಟು ಜನಸಂಖ್ಯೆ. ನಮ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇಳೋದಾಗಿದ್ರೆ ನಾವು 7 ತಾಲೂಕಲ್ಲಿ ನಮ್ಮ ಸಮುದಾಯ ವಾಸವಾಗಿದೆ. 0 to 40-45 ಸಾವಿರ ಜನಸಂಖ್ಯೆ ಇದೆ. ನಮ್ದು 45,000ವರೆಗೂ ಅಂದಾಜು ಜನ. ಹೌದು, 7 ತಾಲೂಕಲ್ಲಿ ಇದ್ದೇವೆ ನಾವು. ಅಂದ್ರೆ ಇಲ್ಲಿನೇ ಸುಮಾರು ಇಲ್ಲ ಅಂದ್ರೆ ಒಂದು 15,000 ಜನಸಂಖ್ಯೆ ಇಲ್ಲಿದೆ. 15,000 ಜನಸಂಖ್ಯೆ ಇದೆ. ಮುಂದಗೂಡಲ್ಲಿ ಒಂದು 8,000 ಇದೆ. ಇತಿಹಾಸ ಹೀಗೆ ಹೇಳೋದಾಗಿದೆ, ಪೋರ್ಚುಗೀಸರ ಟೈಮ್ ಅಲ್ಲಿ ನಮ್ಮನ್ನ ಅಲ್ಲಿಂದ ಎಳೆ ತಂದಿರುವಂತ ಸಮುದಾಯ ನಮ್ದು ಅಂತ ಹೇಳಿ. ಸೌತ್ ಆಫ್ರಿಕಾ ಆ ಕಡೆಯಿಂದ ಅಂದ್ರೆ ಒಂದೇ ಭಾಗದಿಂದ ಅಲ್ಲ, ಬೇರೆ ಬೇರೆ ಭಾಗಗಳಿಂದ ಹೆಕ್ಕಿ ತಂದಿರುವಂತ ಸಮುದಾಯ. ಯಾರು ದಷ್ಟಪುಷ್ಟರು ಇದ್ದಾರೆ, ಹೈಟ್ ಆಗಿದ್ದಾರೆ, ಕೆಲಸ ಎಲ್ಲ ಮಾಡ್ಲಿಕ್ಕೆ ಸಮರ್ಥರು ಇದ್ದಾರೆ, ಅಂತವರನ್ನ ಹೆಕ್ಕಿ ತಕೊಂಡ್ ಬಂದಿದ್ರು ಅಂತ. ಬೇಕಾದ್ರೂ ಕೂಡ ನಮ್ಗೆ ಇಲ್ಲಿಯ ನಮ್ಮ ಇತಿಹಾಸ ಹೇಳುತ್ತೆ. ನಾವ್ ಈ ಕಡೆ ಬಂದು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಬರ್ಬೇಕಾದ್ರೆ ಅಲ್ಲಿಂದ ಬೋಟ್ ಒಳಗಿನ ತಕೊಂಡ್ ಬಂದು ನಮ್ಗೆ ಗೋವಾ ಕಮ್ರೆ ಅಂತ ಒಂದು ಊರಿದೆ, ಅಲ್ಲಿ ತಂದು ನಮ್ಮನ್ನ ಡಂಪ್ ಮಾಡಿಸಿದ್ರು ಅಂತ ಹೇಳಿ. ಅಲ್ಲಿ ಮರದ ದಿಂಡುಗಳನ್ನ, ಮಸಾಲೆ ಸಾಮಗ್ರಿಗಳನ್ನೆಲ್ಲ ತೆಗಿಲಿಕ್ಕಾಗ್ಲಿ, ಅದನ್ನ ಎಳಿಲಿಕ್ಕೆ ನಮ್ಮನ್ನ ತಂದು ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ. ಅಲ್ಲಿಂದ ನಾವು ಈ ಕಡೆ ಬರ್ಬೇಕಾದ್ರೆ ಅಲ್ಲಿ ಬಸ್ತ್ಯಾವ್ ಅನ್ನುವಂತ ಒಬ್ರು ಲೀಡರ್ ಇದ್ರು ನಮ್ಮನ್ನ. ಅವರು ನಮ್ಗೆ ಒಳಭಾಗಗಳಿಂದ ತಕೊಂಡ್ ಬಂದು ಈ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ದೇವೆ ನಾವು ಅಂತ. ಕೆಲವೊಬ್ರು ಹಳಿಯಾಳ ತಾಲೂಕಲ್ಲಿ ಇದ್ದಾರೆ, ಕೆಲವೊಬ್ರು ಅಂಕೋಲ, ಯಲ್ಲಾಪುರ. ಭಾರತಕ್ಕೆ ಬಂದ್ಮೇಲೆ ನೀವು ಸ್ವಲ್ಪ ಕಾಡಲ್ಲೇ, ಯಾಕಂದ್ರೆ ಅಲ್ಲಿಂದ ನಾವು ತಪ್ಪಿಸ್ಕೊಂಡು ಬಂದಿದ್ದೇವೆ. ನಮ್ಮನ್ನ ಒಬ್ರು ಹಿಡ್ಕೊಂಡು ಬಂದಿದ್ದಾರೆ, ನಾವು ಅವ್ರ ಕಡೆಯಿಂದ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ನಾವು ಬಂದ್ಕೊಂಡೆಲ್ಲ ಗುಡ್ಡ ಇರುವಂತ ಪ್ರದೇಶಗಳಲ್ಲಿ, ಗುಡ್ಡದ ತಳಭಾಗಗಳಲ್ಲಿ ಮತ್ತು ದಟ್ಟ ಕಾಡುಗಳಲ್ಲೇನೆ ವಾಸವಾಗಿದ್ದೀವಿ. ಹೌದು. ಕೆಲವೊಬ್ರು ಈ ಕಡೆ ಎಲ್ಲ ಸ್ವಲ್ಪ ನಾವು ನಗರ ಪ್ರದೇಶದಿಂದ ಒಂದ್ ಸ್ವಲ್ಪ ಕಾಡಿನ ಅಂಚಿನಲ್ಲಿ ಇದ್ದಾವೆ. ಇನ್ನು ಅಂಕೋಲ ಆ ಕಡೆ ಭಾಗದಲ್ಲಿ ಇದ್ದವರೆಲ್ಲ ತುಂಬಾ ಡೀಪ್ ಕಾಡಲ್ಲಿ ಇದ್ದಾರೆ. ಅಂಕೋಲದಲ್ಲಿ ಇನ್ನೂ ಕಾಡೊಳಗೆ ಇದೆ. ಹೌದು, ಅಂದ್ರೆ ಸ್ಕ್ಯಾಟರ್ಡ್ ವಿಲೇಜ್ಗಳು, ದೂರ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಂದೊಂದು ಮನೆಗಳು ಇರುವಂತದ್ದು. ಮತ್ತೆ ಸ್ವಲ್ಪ ದಟ್ಟ ಕಾಡುಗಳು ಆ ಕಡೆ ಜಾಸ್ತಿ ಇದೆ. ಅಂದ್ರೆ ಈಗ ಮುಂದಗೋಡು ಮತ್ತೆ ಹಳಿಯಾಳ ಈ ಭಾಗಗಳಲ್ಲಿ ಸ್ವಲ್ಪ ಗುಂಪು ಜೀವನ ಇದೆ ನಮ್ದು. ಒಂದು ಊರಲ್ಲಿ ಒಂದು 50 ಕುಟುಂಬಗಳಾಗ್ಲಿ, ಇಲ್ಲ ಒಂದು 80 ಕುಟುಂಬಗಳು, 100 ಕುಟುಂಬಗಳು, ಈ ರೀತಿಯಲ್ಲಿ ನಾವು ಒಂದ್ ಕಡೆ ಗುಂಪು ಜೀವನದಲ್ಲಿ ಇದೆ. ಅಂಕೋಲ, ಸಿರ್ಸಿ, ಯಲ್ಲಾಪುರ ಈ ಭಾಗಗಳಲ್ಲಿ ಸ್ವಲ್ಪ ಸ್ಕ್ಯಾಟರ್ಡ್ ವಿಲೇಜ್ಗಳು, 1-2 ಮನೆಗಳಿಗೆ 1 ಕಿಲೋಮೀಟರ್ ಆ ಟೈಪ್ ಅಲ್ಲಿ ಇರುವಂತದ್ದು. ಮತ್ತೆ ಸ್ವಲ್ಪ ದಟ್ಟ ಕಾಡಲ್ಲಿ ಇದ್ದಾರೆ. 400 ವರ್ಷಗಳ ಹಿಂದೆಯೇ ಭಾರತವನ್ನ ಆವರಿಸಿದ್ದ ಪೋರ್ಚುಗೀಸರು ತಮ್ಮ ಅವಶ್ಯಕತೆಗಳಿಗಾಗಿ, ತಮ್ಮ ಕಾರ್ಯ ನಿರ್ವಹಿಸಲು ಬೇಕಾದ ಸದೃಢ ಕೆಲಸಗಾರರಿಗಾಗಿ ಆಫ್ರಿಕಾದ ಕಾಡುಗಳಲ್ಲಿ ನೆಲೆಸಿದ್ದ ಈ ಬುಡಕಟ್ಟು ಜನಾಂಗದ ಮೇಲೆ ಕಣ್ಣು ಹಾಕ್ತಾರೆ. ಬಲಿಷ್ಠ ದೇಹವನ್ನ ಹೊಂದಿದ್ದ ಸಿಕ್ಕವರನ್ನ ಹೆಕ್ಕಿ ಹಡಗುಗಳಲ್ಲಿ ತುಂಬಿಸಿ ಸಮುದ್ರ ಮಾರ್ಗದ ಮೂಲಕ ಭಾರತದ ಗೋವಾಕ್ಕೆ ತರ್ತಾರೆ. ಇಲ್ಲಿ ಅವರನ್ನ ಗುಲಾಮರನ್ನಾಗಿ ಬಳಸಿಕೊಂಡು ತಮ್ಮ ಕಾರ್ಯಗಳನ್ನ ನೆರವೇರಿಸಿಕೊಂಡರು. ಕಾಡನ್ನೇ ತಮ್ಮ ಸರ್ವಸ್ವವನ್ನಾಗಿಸಿಕೊಂಡಿದ್ದ ಈ ಜನರು ಅವರ ಕೈಗೆ ಸಿಕ್ಕಿ ತಮ್ಮ ಅಸ್ತಿತ್ವವನ್ನ ಕಳೆದುಕೊಂಡರು. ಅವರ ಕಾಲಾನಂತರ ಗೋವಾ ಮತ್ತು ಕರ್ನಾಟಕದ ದಟ್ಟಾರಣ್ಯಗಳನ್ನ ಹೊಕ್ಕಿ ಅಲ್ಲೇ ನೆಲೆಸಲು ಶುರು ಮಾಡಿದರು. ಹಂತ ಹಂತವಾಗಿ ಕಾಡುಗಳಲ್ಲೇ ವಲಸೆ ಹೋಗುತ್ತಾ ಕಾಲ ಕಳೆದಂತೆ ಕಾಡಿನಿಂದ ದೂರವಾಗಿ ಕಾಡಂಚಿಗೆ ಸರಿದು ಕೃಷಿ ಮತ್ತು ಕೂಲಿ ಕೆಲಸಗಳನ್ನ ಮಾಡುತ್ತಾ ಬದುಕು ಆರಂಭಿಸಿದವರು ಅವರೇ ಈ ಸಿದ್ದಿ ಬುಡಕಟ್ಟು ಜನಾಂಗದವರು.
ಈಗ ಮೊದ್ಲು ಎಲ್ಲ ನಾವು ಕಾಡಿನ ಉತ್ಪನ್ನಗಳನ್ನೇ ನಮ್ಗೆ ಅಂದ್ರೆ ನಾವು ಆಹಾರವಾಗಿ ಬಳಕೆ ಮಾಡ್ತಾ ಇದ್ವಿ, ಅದನ್ನೇ ಬಳಕೆ ಮಾಡ್ತಾ ಇದ್ವಿ. ಆದ್ರೆ ಮಾರಾಟ ಅನ್ನುವಂಥದ್ದು ಇಲ್ಲಾಗಿತ್ತು. ನಮ್ಗೇನು ಅಲ್ಲಿ ಸಿಗುತ್ತೆ ಅದನ್ನ ನಾವು ಆಹಾರವಾಗಿ ಬಳಕೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ. ಬರ್ತಾ ಬರ್ತಾ ಇನ್ನೊಬ್ರ ಕೈ ಕೆಳಗಡೆ ಜೀತದಾಳುಗಳಾಗಿನೇ ಇದ್ದಿದ್ದು. ಈಗ ಹೆಚ್ಚಾಗಿ ಅಂಕೋಲ ಆ ಕಡೆ ಎಲ್ಲ ಹೋದ್ರೆ ಎಲ್ಲ ಭಟ್ರ ಮನೆ ಹತ್ರನೇ ಇದ್ದಾರೆ, ನಾಯ್ಕರು ಭಟ್ರು ಯಾರಿದ್ದಾರೆ ಇವಾಗ್ಲೂ ಕೂಡ ಇದ್ದಾರೆ. ಅವರ ಜೊತೆಲಿದ್ದು ಅಲ್ಲಿ ಕೆಲಸ ಮಾಡ್ತಾನೆ ಒಂದ್ ಸ್ವಲ್ಪ ಸಾಗುವಳಿಗಳನ್ನ ಮಾಡ್ಕೊಂಡಿದ್ದಾರೆ. ಅತಿಕ್ರಮಣ ಅಂತ ಸ್ವಂತ ಜಮೀನುಗಳಿರೋದು ತುಂಬಾ ಕಡಿಮೆ ನಮ್ಮಲ್ಲಿ. ಅತಿಕ್ರಮಣ ಜಮೀನುಗಳನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದ್ ಸ್ವಲ್ಪ ತೋಟಗಳಾಗ್ಲಿ ಹೊಲಗಳ ಗದ್ದೆಗಳನ್ನ ಮಾಡ್ಕೊಂಡು ಅವ್ರದ್ದೇ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆಲ್ಲ ನಮ್ಮ ತಂದೆಯವರೆಲ್ಲ ಹೇಳ್ತಾ ಇರೋದು ಲೆಕ್ಕದಲ್ಲಿ ಎಲ್ಲ ಜೀತದಾಳುಗಳಾಗಿನೇ ಇರ್ತಿದ್ರು. ಅವ್ರು ಏನ್ ಕೊಡ್ತಾರೆ ಅದನ್ನೇ ತಗೊಳ್ಳೋದು, ಮತ್ತೆ ಅವರಲ್ಲೇ ಕೆಲಸಗಾರರಾಗಿ ಇರುವಂತ ಟೈಪ್ ಅಲ್ಲಿ ಇತ್ತು. ಈಗ ಸ್ವಲ್ಪ ಸ್ವಾವಲಂಬಿಗಳಾಗಿದ್ದಾರೆ. ಅವ್ರದೇ ಆದಂತದ್ದು ಒಂದು ಸ್ವಲ್ಪ ಇದೆ. ಬಟ್ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿಕ್ ಆಗುದಿಲ್ಲ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಇದೆ. ವರ್ಷಗಳು ನಾವು ಇಲ್ಲಿ ಬಂದಿದ್ದ ಇತಿಹಾಸಗಳು 500 ವರ್ಷಗಳ ಇತಿಹಾಸ ಹೇಳುತ್ತೆ. ಬಟ್ ನಮ್ಗೆ ಇನ್ನೂ ತನಕನೂ ಸ್ವಂತ ಜಮೀನಿಲ್ಲ ಅಂತಾನೆ ಹೋರಾಟ ಜೀವನದಲ್ಲೇ ಇದ್ದೇವೆ ನಾವು ಕೂಡ. ಈಗ ಸ್ವಲ್ಪ ಏನು ಜಮೀನನ್ನ ಸ್ವಾಗುವಾಳಿ ಮಾಡ್ಕೊಂಡಿದ್ದೇವೆ, ಅದು ಕೂಡ ಪಟ್ಟ ಸಿಕ್ಕಿಲ್ಲ, GPS ಆಗಿಲ್ಲ, ಯಾವುದೇ ಸೌಲಭ್ಯಗಳು ಸರ್ಕಾರದ ಸಿಗ್ತಾ ಇಲ್ಲ. ಯಾಕಂದ್ರೆ ಕಾಲಮ್ ನಂಬರ್ 9ಗೆ ಬಂದ್ರೆ ಮಾತ್ರನೇ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗೋದು. ಈಗ ಸೌಲಭ್ಯಗಳು ಅಂದ್ರೆ ಅದು ಕೃಷಿಗೆ ಸೀಮಿತವಾಗಿರುವಂತಹ ಸೌಲಭ್ಯಗಳು ತುಂಬಾ ಕಡಿಮೆ. ಹೊಲದ ಜಮೀನುಗಳ ದಾಖಲೆಗಳು ಯಾವುದೂ ಇಲ್ಲ. ನಮ್ದು ಸಾಗುವಾಳಿ ಮತ್ತೆ ಅರಣ್ಯವಾಸಿಗಳಾಗಿರೋದ್ರಿಂದ, ಅರಣ್ಯ ಅತಿಕ್ರಮಣದಾರರಾಗಿರೋದ್ರಿಂದ ಸೌಲಭ್ಯಗಳು ತುಂಬಾ ಕಡಿಮೆ ಸಿಗ್ತಾ ಇದೆ. 2003 ನಮ್ಗೆ ST ಮಾಡಿದ್ರು. ಅದರ ನಂತರ ನಮ್ಗೆ ಸೌಲಭ್ಯಗಳು ಸಿಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕಿಂತ ಮುಂಚೆ ತುಂಬಾ ಕಡಿಮೆ. ಮನೆಗಳ ಸೌಲಭ್ಯಗಳಿಲ್ಲ, ಕರೆಂಟ್ ವ್ಯವಸ್ಥೆಗಳಿಲ್ಲ, ರೋಡ್ಗಳು. ಕಾಡಿನಿಂದ ಊರಿನೆಡೆಗೆ ಮರಳಿದ ಬಹಳಷ್ಟು ಕಾಲದ ನಂತರ ಭಾರತ ಸರ್ಕಾರ ಇವರನ್ನ ಇಲ್ಲಿಯ ನಾಗರಿಕರನ್ನಾಗಿ ಒಪ್ಪಿಕೊಂಡಿದೆ. ಅಲ್ಲಿಂದ ಸರ್ಕಾರದ ಸೌಲಭ್ಯಗಳಿಗೆ ಫಲಾನುಭವಿಗಳಾಗಿ ಅಧಿಕೃತ ಭಾರತದ ಪೌರತ್ವ ಪಡೆದು ಇವರ ಬದುಕು ಸಾಗುತ್ತಿದೆ. ಅಂದಿಗೆ ತಮ್ಮ ಮೂಲ ಮನೆಯಾದ ಕಾಡನ್ನ, ಬಂಧು ಬಳಗವನ್ನೆಲ್ಲ ಬಿಟ್ಟು ಯಾರದೋ ಕೈಗೊಂಬೆಗಳಾಗಿ ಸಾಗರವನ್ನ ದಾಟಿ ಬಂದು ಭಾರತದಲ್ಲಿ ನೆಲೆಸಿದ ಈ ಜನರ ಬದುಕನ್ನ ಕಾಣುತ್ತಾ ಅವರಿದ್ದ ಹಳ್ಳಿಯುದ್ದಕ್ಕೂ ಸುತ್ತುತ್ತಾ ಬಂದ ಅರಣ್ಯದಂಚಲ್ಲಿ ಕಟ್ಟಿಕೊಂಡಿದ್ದ ಅವರ ಪುಟ್ಟ ಪುಟ್ಟ ಮನೆಗಳನ್ನ, ವಿವಿಧ ಬೆಳೆಗಳನ್ನ ಬೆಳೆದಿದ್ದ ಕೃಷಿ ಭೂಮಿಗಳನ್ನ, ಅವುಗಳಲ್ಲಿ ದುಡಿಯುತ್ತಿದ್ದ ಜನರನ್ನ, ಒಂದಷ್ಟು ಮಕ್ಕಳನ್ನ ಕಾಣುತ್ತಾ ಅವರೊಂದಿಗೆ ಬೆರೆಯುತ್ತಾ ಬಹಳಷ್ಟು ಸಮಯವನ್ನ ಈ ಹಳ್ಳಿಯಲ್ಲೇ ಕಳೆದಿದ್ದೆ. ಕೂಲಿ ಮತ್ತು ಕೃಷಿಕರು. ಹೌದು, ವಿದ್ಯಾಭ್ಯಾಸವನ್ನ ಮಾಡ್ಕೊಂಡಿದ್ದಾರೆ. ಕೆಲವೊಬ್ರು ಹಾಗೆ ನಿರುದ್ಯೋಗಿಗಳಾಗಿ ಓಡಾಡ್ತಾ ಇದ್ದಾರೆ. ಹೈಯರ್ ಎಜುಕೇಶನ್ ಮಾಡಿದ್ರು ಕೂಡ ಇನ್ನೂ ತನಕ ಕೂಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಕೂಡ ಇದೆ. ಯಾಕಂದ್ರೆ ಜಾಬಿಗೆ ಅಲ್ಲಿ ಕಾಂಪಿಟೇಷನ್ಗಳು ನಡೀತದೆ, ಕೊನೆಗೆ ಅಲ್ಲಿ ಗ್ರೇಡ್ಗಳು ಬೇಕಾಗತ್ತೆ. ಇದದ್ದೆಲ್ಲ ವ್ಯವಸ್ಥೆಗಳಲ್ಲಿ ಇತ್ತೀಚೆಗಂತೂ ಜಾಬ್ಗಳಲ್ಲಿ ಸಿಗೋದು ತುಂಬಾ ಕಡಿಮೆ ಆಗಿದೆ. ಈಗ ನಾವು 3 ತಲೆಮಾರುಗಳನ್ನ ಹೇಳ್ಬಹುದು. ಯಾಕಂದ್ರೆ ನಾವು ಬರ್ತಾ ಇರ್ಬೇಕಾದ್ರೇನೆ ನಮ್ಮ ಸಂಬಂಧಗಳನ್ನ ಕಳ್ಕೊಂಡು ಬಂದವರು. ಯಾಕಂದ್ರೆ ಒಬ್ರಿಗೆ ಇನ್ನೊಬ್ರು ಪರಿಚಯ ಇಲ್ಲದೆ ಇರುವಂತದ್ದು ಪ್ರತಿಯೊಂದು ಕೂಡ ಹೆಕ್ಕಿ ತಕೊಂಡ್ ಬಂದಿರುವಂತ ಸಮುದಾಯ ನಮ್ದು. ಅಲ್ಲಿಯ ಇತಿಹಾಸಗಳನ್ನ ಹೇಳ್ಕೊಳ್ಳಿಕ್ಕೂ ಅಸಾಧ್ಯವಾಗಿದ್ದು. ಮತ್ತೆ ನಮ್ಮ ನೆಕ್ಸ್ಟ್ ಯಾರಿದ್ರು ಅಂತ ಹೇಳಿ, ಈಗ ನನ್ನ ಹೆಸರು ಜೂಲಿಯಾನ್ ಅಂತ ಹೇಳ್ಬೋದು, ತಂದೆ ಹೆಸರು ದಿಯೋಗಿನ ತಂದೆ ಹೆಸರು ಅಂತೋನ್ ಅಂತ. ಅದರ ನೆಕ್ಸ್ಟ್ ಯಾರಿದ್ರು ಅದ್ರ ಬಗ್ಗೆ ನಮ್ಗೆ ಪರಿಚಯ ಇಲ್ಲ. ಬಟ್ ಇಲ್ಲಿ ನಮ್ಮ ಸಿದ್ಧಿಗಳಲ್ಲಿ 3 ಧರ್ಮದಲ್ಲೂ ಕೂಡ ನಾವಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅವಾಗ ಮತಾಂತರ ಆಗಿತ್ತು ಹೇಗೋ ಅಂತ ಗೊತ್ತಿಲ್ಲ. ಅವಾಗದ ನಮ್ಮ ಮೂಲ ಧರ್ಮಗಳು ಯಾವ್ದಿತ್ತು ಅನ್ನೋಂಥದ್ದು ಕೂಡ ಗೊತ್ತಿಲ್ಲ. ಬಟ್ ಯಾವಾಗ ಬಂದು ಇವ್ರ ಅಂಡರಲ್ಲಿ ನಾವು ಸಿಕ್ಕೊಂಡಿದ್ದೇವೆ, ಯಾರೆಲ್ಲ ಸಮುದಾಯ. ಈಗ ಅಂಕೋಲ ಯಲ್ಲಾಪುರ ಭಾಗದಲ್ಲಿ ನೋಡಿ ಹೆಚ್ಚಾಗಿ ಹಿಂದೂಗಳು ಇದ್ದಾರೆ. ಅಲ್ಲಿ ಎಲ್ಲ ಭಟ್ರು ಇದ್ದಾರೆ, ನಾಯ್ಕರು ಇದ್ದಾರೆ, ಅವ್ರ ಅಂಡರಲ್ಲಿ ಇದ್ದಾರೆ, ಅವರು ಹಿಂದೂಗಳ ಅಂತ ಗುರುತಿಸ್ಕೊಳ್ತಾರೆ. ಈಗ ನಾವು ಈ ಕಡೆ ಎಲ್ಲ ಇದ್ದ ಹೆಚ್ಚಾಗಿ ಕ್ರಿಶ್ಚಿಯನ್ ಧರ್ಮದವರೆಲ್ಲ ಅವ್ರ ಅಂಡರಲ್ಲಿ ಸಿಕ್ಕಿದ್ದೇವೆ. ಅವ್ರದ್ದು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಇದ್ದೇವೆ. ಮುಸ್ಲಿಮ್ಸ್ ಅವ್ರದ್ದು ಮಾಡ್ತಾ ಇದ್ದಾರೆ. ಬಟ್ 3 ಧರ್ಮದಲ್ಲೂ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದೆ, ಅವ್ರು ಹಿಂದೂಸ್ ಇದೆ, 3 ಧರ್ಮದವ್ರು ಇದ್ದಾರೆ. ಆದ್ರೆ ನಮ್ಮದೇ ಆದಂತ ಒಂದು ಜಾತ್ರೆಯನ್ನ ಮಾಡ್ತೇವೆ ನಾವು. 3 ಧರ್ಮದಲ್ಲಿ ಇದ್ರು ಕೂಡ ಆ ಜಾತ್ರೆ ಸಂದರ್ಭದಲ್ಲಿ ನಾವು ಕ್ರಿಶ್ಚಿಯನ್, ಮುಸ್ಲಿಮ್ಸ್, ಹಿಂದೂ ಅಂತ ತಕೊಳ್ಳೋದಿಲ್ಲ. ಇಡೀ ನಮ್ಮ ಕ್ರಿಶ್ಚಿಯನ್, ಮುಸ್ಲಿಮ್ಸ್, ಹಿಂದೂ ಸಮುದಾಯದವರೆಲ್ಲ ಸೇರಿ ಒಂದು ಜಾತ್ರೆಯನ್ನ ಮಾಡ್ತೇವೆ, ಸಿದ್ಧಿ ನ್ಯಾಸ್ ಜಾತ್ರೆ ಅಂತ ಹೇಳಿ. ಅಲ್ಲಿ ನಮ್ದೇ ಆದಂತ ಕಲ್ಚರ್
5 ಪ್ರಕಾರಗಳಿದೆ ನಮ್ಮಲ್ಲಿ ಕೂಡ ಡ್ಯಾನ್ಸ್ ಅಲ್ಲಿ. ಡಮಾಮಿ ಡ್ಯಾನ್ಸ್ ಅಂತ ಹೇಳಿದೆ, ಉಗ್ಡಿ ಇದೆ, ಸಿಗ್ಮೋ ಅಂತ ಇದೆ, ಜಾಕೈ ಅಂತ ಬರುತ್ತೆ, ಹುಲ್ಕಿ ಅಂತ ಬರುತ್ತೆ, ಲೇಸಮ್ ಅಂತ ಬರುತ್ತೆ. ಇವೆಲ್ಲ ಪ್ರಕಾರಗಳನ್ನ ನಾವಲ್ಲಿ ಪ್ರದರ್ಶನ ಮಾಡ್ತೇವೆ. ನಾವೆಲ್ಲ ಸೇರ್ಕೊಂಡು ಅಲ್ಲಿನೇ ಒಂದು ಊಟ ಎಲ್ಲ ಮಾಡಿ ಪೂಜೆ ಪುರಸ್ಕಾರಗಳು ಮತ್ತೆ ನಮ್ಮ ಕಲೆ ಸಂಸ್ಕೃತಿಗಳನ್ನೆಲ್ಲ ಅಲ್ಲಿ ಬಿತ್ತರಿಸಿ ಡ್ಯಾನ್ಸ್ ಮಾಡಿ ಎಲ್ಲ ಮಾಡಿ ಆ ದಿನ ಬರುತ್ತೆ. ಎಲ್ಲರ ಹಬ್ಬಗಳನ್ನ ನಾವು ಆಚರಣೆ ಮಾಡ್ತೇವೆ. ನಾವು ಕ್ರಿಶ್ಚಿಯನ್ ಆಗಿದ್ರು ಕೂಡ ದೀಪಾವಳಿಯನ್ನ ಮಾಡ್ತೇವೆ. ಎಲ್ಲ ಹೆಚ್ಚಾಗಿ ಯಾರೆಲ್ಲ ಏನೆಲ್ಲ ಪೂಜೆಗಳನ್ನ ಮಾಡ್ತಾರೆ ಸಾಧಾರಣ ಮಟ್ಟದಲ್ಲಿ ಅದೆಲ್ಲವನ್ನು ನಮ್ಮದೇ ಹಬ್ಬ ಅನ್ನುವಂಥ ಟೈಪಲ್ಲಿ ಮಾಡ್ತೇವೆ. ಈ ಎಲ್ಲ ಹಬ್ಬಗಳನ್ನ ನಮ್ಮ ಊರ ಹಬ್ಬಗಳಿರ್ಬೋದು, ಚರ್ಚ್ ಹಬ್ಬ ಇವೆಲ್ಲಗಳನ್ನ ಕೂಡ ಮಾಡ್ತೇವೆ. ಕಾಡು ಪೂಜೆಗಳಿರ್ಬೋದು. ಈಗ ನಾವು ಕಾಡಿಂದ ಏನೋ ಉತ್ಪನ್ನಗಳನ್ನ ತಕೊಂಡ್ ಬರ್ತೇವೆ, ಜೇನೆಲ್ಲ ತಕೊಳ್ತೇವೆ, ಅಲ್ಲಿಂದ ಏನಾದ್ರು ಹಣ್ಣುಗಳು ಏನು ನಾವು ತಕೊಂಡ್ ಬರ್ತೇವೆ ಅದಕ್ಕೆ ಕಾಡಿಗೆ ನಾವು ಪೂಜೆಯನ್ನ ಸಲ್ಲಿಸ್ತೇವೆ. ಅಂದ್ರೆ ನೆಕ್ಸ್ಟ್ ಮತ್ತೆ ವರ್ಷ ನಮ್ಗೆ ನಾವು ಅಲ್ಲಿ ಮತ್ತೆ ಹೋಗ್ಲಿಕ್ಕಿದೆ, ನಮ್ಗೇನು ಅಂಟಲ್ಕಾಯಿ ಇರ್ಬೋದು ಇಲ್ಲ ಜೇನ್ ಇರ್ಬೋದು ಎಲ್ಲವನ್ನ ತಕೊಳಕ್ ಬೇಕಾಗತ್ತೆ. ಹಾಗಾಗಿ ನಾವು ಕಾಡು ಪೂಜೆಗಳನ್ನ ಮಾಡ್ತೇವೆ. ನಮ್ಮ ಒಂದು ಗಡಿಗಳು ಯಾವ್ದಿದೆ, ನಮ್ಮ ಗಡಿ ಪೂಜೆಗಳ ಜೊತೆಯಲ್ಲಿ ನಮ್ಮ ಗಡಿಯಲ್ಲಿ ಸಿಗುವಂತದ್ದು ಏನೆಲ್ಲ ಇದೆ ಅದನ್ನು ಕೂಡ ನಾವು ತೆಗಿತೇವೆ. ಮೊದ್ಲಿದ್ದಷ್ಟು ಸ್ವತಂತ್ರತೆ ಈಗಿಲ್ಲ. ಮೊದಲು ಬೇಟೆ ಎಲ್ಲ ಮಾಡ್ತಿದ್ರು, ಬೇಟೆ ಆಗ್ತಿತ್ತು, ಎಲ್ಲವೂ ಆಗ್ತಿತ್ತು. ಬಟ್ ಈಗ ಎಲ್ಲ ರೂಲ್ಸ್ ಕಾನೂನುಗಳಿದೆ, ಕೊನೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಿದೆ, ಪರ್ಮಿಷನ್ ಇಲ್ಲದೆ ನಾವು ಹೋಗ್ಲಿಕ್ಕಿಲ್ಲ. ಈಗ ಒಂದು ಕಟ್ಟಿಗೆ ತರ್ಬೇಕಂತ ಹೇಳಿದ್ರು ಕೂಡ ನಾವು ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಳ್ಳದೆ ಕಾಡಲ್ಲಿ ಹೋಗ್ಲಿಕ್ಕಿಲ್ಲ. ಮೊದ್ಲೆಲ್ಲ ಕಾಡಲ್ಲಿರುವಂಥದ್ದು ಏನು ಬೇರುಗಳು ಇರ್ಬೋದು, ಔಷಧಿಗಳಿರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ನಾವು ಬಳಕೆ ಮಾಡ್ತಾ ಇದ್ವಿ. ಬಟ್ ಈಗಂತೂ ಅಷ್ಟೆಲ್ಲ ಇದಿಲ್ಲ, ಕಾಡಿಗೆ ಹೋಗ್ಲಿಕ್ಕೆ ಪರ್ಮಿಷನ್ನೇ ತಗೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿ ಬಂದಿದೆ. ಅಲ್ಲಿ ಯಾವ ಐಷಾರಾಮಿ ಮನೆಗಳಿರಲಿಲ್ಲ, ಸರಳವಾಗಿ ಇವರ ಬದುಕು ಸಾಗುತ್ತಿತ್ತು. ತೋಳು ಬಲವನ್ನೇ ನಂಬಿ ಬದುಕುತ್ತಿರುವ ಇವರಿಗೆ ಕೂಲಿ ಮತ್ತು ಕೃಷಿ ಭೂಮಿಗಳೇ ಜೀವನಾಧಾರವಾಗಿತ್ತು. ಹಿಂದೂ, ಕ್ರೈಸ್ತ ಮತ್ತು ಮುಸಲ್ಮಾನ ಧರ್ಮವನ್ನ ಅನುಸರಿಸುವ ಇವರು ಕನ್ನಡ, ಮರಾಠಿ, ಕೊಂಕಣಿಯ ಜೊತೆಗೆ ಕೆಲವರು ಇಂಗ್ಲಿಷ್ ಭಾಷೆಯನ್ನ ಸಹ ಮಾತನಾಡುತ್ತಾರೆ. ಈ ಜನಾಂಗಕ್ಕೆ ಸೇರಿದ ಅದೆಷ್ಟೋ ಜನರು ಉತ್ತಮ ವಿದ್ಯಾಭ್ಯಾಸವನ್ನ ಮುಗಿಸಿ ವಿವಿಧ ಕ್ಷೇತ್ರಗಳಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಕ್ರೀಡೆ ಮತ್ತು ಕಲೆಯಲ್ಲಿ ವಿಶೇಷವಾದ ಸಾಧನೆಯನ್ನ ಮಾಡುತ್ತಾ ಮುಂದೆ ಸಾಗುತ್ತಿದ್ದಾರೆ. ಮೊದ್ಲಿರುವಂತ ಆಹಾರ ಪದ್ಧತಿಯಿಂದ ಸಂಪೂರ್ಣ ಬಂದಿದೆ ಅಂತ ಹೇಳ್ಬೋದು. ಗೆಡ್ಡೆ ಗೆಣಸು ಕಾಡಲ್ಲಿ ಸಿಗೋ ಏನು ಬೇಟೆ ಆಡಿ ಎಲ್ಲ ಸೊಪ್ಪುಗಳು, ಗೆಡ್ಡೆ ಗೆಣಸುಗಳು ನಮ್ಗೇನು ಕಾಡಲ್ಲಿ ಸಿಗುತ್ತೆ ಅದನ್ನೇ ನಾವು ಸಂಪೂರ್ಣವಾಗಿ ಬಳಕೆ ಮಾಡ್ತಾ ಇದ್ವಿ. ಅವಾಗ ನಮ್ಮ ಆರೋಗ್ಯದ ಸ್ಥಿತಿ ಕೂಡ ತುಂಬಾ ಚೆನ್ನಾಗಿತ್ತು. ಬೇರೆಯವರು ಕೂಡ ಮೈಂಡ್ ಅಲ್ಲಿ ಏನಿದೆ, ಸಿದ್ಧಿ ಸಮುದಾಯ ತುಂಬಾ ದಷ್ಟಪುಷ್ಟವಾಗಿರುವಂತದ್ದು ಮತ್ತೆ ಶಕ್ತಿವಂತರು ಅಂತ ಹೇಳ್ತಾರೆ. ಇತ್ತೀಚೆಗೆ ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಪಾರ್ಶ್ವವಾಯು ಅನ್ನುವಂಥದ್ದು ನಮ್ಮ ಸಮುದಾಯದಲ್ಲಿ ಇಲ್ಲ. ಶುಗರ್ ಅನ್ನುವಂತ ಲಿಸ್ಟೇ ಇಲ್ಲಾಗಿತ್ತು. ಈಗ ಶುಗರ್ಗಳಿದೆ. BP ಅನ್ನುವಂಥದ್ದು ಇಲ್ಲಾಗಿತ್ತು, ಈ BP ಇದೆ. ಪ್ರತಿಯೊಂದು ಈಗ ನಾರ್ಮಲ್ ಆಗಿ ಬೇರೆ ಸಮುದಾಯದಲ್ಲಿ ಏನ್ ಕಾಣ್ತಾ ಇದ್ದೇವೆ ಅದೆಲ್ಲವೂ ಕೂಡ ನಮ್ಮ ಸಮುದಾಯದಲ್ಲಿ ಕಾಣಿಸ್ತಾ ಇದೆ. ಕಲೆ ಸಂಸ್ಕೃತಿ ಬಗ್ಗೆ ಹೇಳಿದ್ರೆ, ಇಲ್ಲ ಬೇರೆ ಕಡೆ ಹೋಗಿ ನೀವು ಇದನ್ನ ಪ್ರದರ್ಶನ ಮಾಡ್ತೀವಿ, ಅದ್ರ ಬಗ್ಗೆ ಹೇಳಿದ್ರೆ ಈಗ ನಮ್ಮ ಕಲೆ ಅನ್ನುವಂಥದ್ದು ಏನಿದೆ ಅದು ರಕ್ತಗತವಾಗಿ ಬಂದಿರುವಂತ ಕಲೆನ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಐಡೆಂಟಿಟಿ, ನಮ್ಮ ಸರ್ಕಾರ ನಮ್ಮನ್ನು ಗುರುತಿಸ್ಲಿಕ್ಕೆ ಇದೊಂದು ಕಾರಣ ಅಂತ ಹೇಳಿ. ನಮ್ಮ ಕೂದಲಿರ್ಬೋದು ಮತ್ತೆ ನಮ್ಮ ಒಂದು ನೃತ್ಯದ ಶೈಲಿಗಳಿರ್ಬೋದು, ಅಂದ್ರೆ ನಾವು ಬಳಕೆ ಮಾಡ್ತಾ ಇರುವಂತ ಹಾಡುಗಳಿರ್ಬೋದು, ಕಥೆಗಳಿರ್ಬೋದು, ದಿನನಿತ್ಯ ನಾವೇನು ಆಹಾರಗಳನ್ನ ಸೇವನೆ ಮಾಡ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ, ಅದೇ ಒಂದು ಸ್ಥಿತಿಗತಿಗಳ ಬಗ್ಗೆನೇ ನಮ್ಮ ಹಾಡುಗಳೆಲ್ಲ ಇರುವಂತದ್ದು. ಮತ್ತೆ ಪರಿಸರದ ಬಗ್ಗೆನೂ ಹೆಚ್ಚಾಗಿ ಅಲ್ಲಿ ಹೇಳುವಂತದ್ದು. ನಾವು ಯಾವ ರೀತಿಯಲ್ಲಿ ಇದ್ದೇವೆ, ನೀರು ಇರ್ಬೋದು, ನಮ್ಮ ಜಮೀನ್ ಇರ್ಬೋದು, ನಮ್ಮ ಭೂಮಿ ಇರ್ಬೋದು, ಇಲ್ಲ ಜಂಗಲ್ ಇರ್ಬೋದು, ಅದರ ಬಗ್ಗೆನೇ ಹೆಚ್ಚಾಗಿರುವಂತದ್ದು. ಆ ನಿಟ್ಟಲ್ಲಿ ನಮ್ಮ ರಕ್ತಗತವಾಗಿ ಇರುವಂತಹ ಈ ಕಲೆಯನ್ನ ಮುಖ್ಯವಾಹಿನಿಗೆ ತರ್ಲಿಕ್ಕೆ ನಾವು ಸಾಕಷ್ಟು, ಯಾಕಂದ್ರೆ ಮೊದ್ಲು ಸರ್ಕಾರ ಒಂದು ಪ್ಲಾಟ್ಫಾರ್ಮ್ ನೋಡುತ್ತೆ, ಮತ್ತೆ ಈಗ ಫಿಲ್ಮ್ ನೋಡುವಂತ ಲೆಕ್ಕದಲ್ಲಿ ಈಗ ಕಲೆಯನ್ನ ನೋಡ್ಬೇಕಂತ ಇಚ್ಛೆ ಪಡುತ್ತೆ. ಬಟ್ ನಮ್ದೇನು ಅಂತ ಹೇಳಿದ್ರೆ, ಸ್ವರಚಿತ ಹಾಡುಗಳು ನಮ್ಗೆ ಖುಷಿ ಆದಾಗ, ದುಃಖವಾದಾಗ ಒಬ್ಬರಿಂದ ಪ್ರಾರಂಭವಾಗುವಂತ ಕಲೆ ಇದು. ಈಗ ನಿಮ್ಗೇನೋ ನೋವಾಗಿದೆ, ಅದನ್ನು ಹೊರ ಹಾಕ್ಲಿಕ್ಕೆ ನೀವು ಅದ್ಯವನ್ನ ನುಡಿಸ್ತಾ ನೀವು ಇರ್ತಾ ಇರ್ಬೇಕಾದ್ರೆ ಇಡೀ ಜನ ಅದಕ್ಕೆ ಬೆಂಬಲವನ್ನ, ಹೌದು, ಯಾಕಂದ್ರೆ ಅದನ್ನು ಬಾರಿಸ್ತಾ ಇದ್ಬಿಟ್ರೆ ಕುಟ್ಕೊಳ್ಳಿಕ್ ಆಗುದಿಲ್ಲ ನಮ್ಗೆ. ಮಲಗಿದ್ರು ಎಬ್ಬಿಸ್ತದೆ ಅದು. ಎಲ್ಲೂ ಸೌಂಡ್ ಬರ್ತಾ ಇದ್ರು ಕೂಡ ಅಯ್ಯೋ ಅಲ್ಲಿ ಬಾರಿಸ್ತಾ ಇದ್ದಾರೆ ಅನ್ನೋಂತ ಒಂದು ಇದಿರುತ್ತೆ ನಮ್ಮಲ್ಲಿ. ಅದು ಒಂದು ಸಣ್ಣ ಮಗು ಕೂಡ ನೀವು ಬಾರಿಸ್ಲಿಕ್ಕೆ ಶುರು ಮಾಡಿದ್ರೆ ಸಣ್ಣ ಮಗು ಕೂಡ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಅದು ರಕ್ತಗತವಾಗಿನೇ ಬಂದಿರುವಂತ ಕಲೆ ಅಂತ ಹೇಳಿ. ಬಟ್ 2003 ನಂತರ ಸರ್ಕಾರ ನಮ್ಗೆ ವೇದಿಕೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಅದು ನಮ್ದು ಕೂಡ ಕಲೆ ಸಂಸ್ಕೃತಿ ಇದೆ ಅನ್ನುವಂಥದ್ದು ವಿಚಾರಕ್ಕೆ ತರಬೇತಿಗಳಾಯ್ತು. ಅದರ ನಂತರ 2017-18ನೇ ಸಾಲಲ್ಲಿ ನಾನು ಕರ್ನಾಟಕ ಜಾನಪದ ಅಕಾಡೆಮಿ ರಾಜ್ಯ ಮೆಂಬರ್ ಆಗಿ ಆಯ್ಕೆ ಆದೆ. ಅದರ ನಂತರ ನಮ್ಗೆ ಸಾಕಷ್ಟು ಅವಕಾಶಗಳು ಸಿಕ್ತು. ನಮ್ಮಲ್ಲಿರುವಂತ ಪ್ರಕಾರಗಳನ್ನು ಕೂಡ ಹೊರಗಡೆ ತೋರಿಸ್ಲಿಕ್ಕೂ ಕೂಡ ಅನುಕೂಲ ಆಯ್ತು. ಮತ್ತೆ ನಮ್ಮ ಕಲೆ ಈಗ ಇಲ್ಲ ಅಂತ ಹೇಳಿದ್ರು ಸುಮಾರು ಒಂದು 10-15 ಕಲಾ ತಂಡಗಳು ನಮ್ಮಲ್ಲಿ ಹುಟ್ಕೊಂಡಿದ್ದಾವೆ. ಬೇರೆ ಬೇರೆ ಪ್ರಕಾರಗಳ ನೃತ್ಯಗಳ ಕೂಡ ಮಾಡ್ತಾ ಇದ್ದಾರೆ. ಅದು ಹೋದ ಸರಿ ನಾವು ವಿಶ್ವ ಕನ್ನಡ ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಬೆಂಗಳೂರು ಅವರ ವತಿಯಿಂದ ನಾವು ಸಿಂಗಾಪುರಕ್ಕೂ ಕೂಡ ಹೋಗಿದ್ವಿ. ಲಕ್ಷದ್ವೀಪ ತನಕನೂ ಕೂಡ ಹೋಗಿದ್ವಿ. ನಮ್ಮ ಪೂರ್ವಜರಿಂದ ಬಳುವಳಿಯಾಗಿ ಬಂದ ಇವರ ಸಂಗೀತ ಮತ್ತು ನೃತ್ಯ ಪ್ರಕಾರಗಳು ಅದ್ಭುತವಾದವು. ಆ ಕಲೆ ಸಂಸ್ಕೃತಿಗಳೇ ಸರ್ಕಾರ ಇವರನ್ನ ಗುರುತಿಸುವುದರಲ್ಲಿ ಮುಖ್ಯ ಪಾತ್ರ ವಹಿಸಿದೆ ಎನ್ನಬಹುದು. ನನಗೂ ಇವರ ನೃತ್ಯಗಳು, ಸಂಗೀತಗಳು ವಿಭಿನ್ನ ಮತ್ತು ವಿಶಿಷ್ಟ ಅಂತನಿಸುತ್ತೆ. ಅದರಲ್ಲೂ ನಾ ಕಂಡ ಆ ಮುಗ್ಧ ಮಕ್ಕಳ ನರ್ತನವಂತೂ ಅದ್ಭುತವಾದದ್ದು. देवासाठी
करीना तुझी सेवा मिया करीना तुझी प्रभुदेवा प्रभुदेवा चला माझ्या बाय नगलाला चला माझ्या बाय चला माझ्या बाय मशीची हड्डा 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 मशीची हड्डा 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 मशीची हड्डा मोठे पाय त्याचे अड्डे मोठे पाय त्याचे अड्डे मोठे पाय त्याचे आबुशाला गो बाई आबुशाला गो अड्डे मोठे हात त्याचे अड्डे मोठे हात त्याचे ಹೀಗೊಂದಷ್ಟು ಇವರ ಕಥೆಗಳನ್ನ ಈ ಜನಾಂಗಕ್ಕೆ ಸೇರಿದವರೊಬ್ಬರ ಜೊತೆ ಕೂತು ಚರ್ಚಿಸುತ್ತಾ ಈ ಊರಿನ ಬಹುತೇಕ ಜಾಗಗಳೆಡೆಗೆ ಹೆಜ್ಜೆ ಹಾಕುತ್ತಾ ಕಳೆಯುವಾಗ ಇವರ ಇಂದಿನ ಪರಿಸ್ಥಿತಿಗಳು, ಇವರ ಪೂರ್ವಜರ ಮೇಲಾದ ಶೋಷಣೆಗಳು, ಈ ಜನರು ಇಂದಿಗೂ ಅನುಭವಿಸುತ್ತಿರೋ ವರ್ಣಭೇದ ತಾರತಮ್ಯಗಳ ಬಗ್ಗೆ ತಿಳಿದವನಿಗೆ ಅತೀವ ಬೇಸರವಾಗಿತ್ತು. ಆದರೆ ಇಂದಿಗೂ ತಮ್ಮ ಆಚಾರ ವಿಚಾರಗಳನ್ನ, ಕಲೆ ಸಂಸ್ಕೃತಿಗಳನ್ನ ಮುಂದುವರಿಸಿಕೊಂಡು ಅಂದಿಗೆ ಸಂಪೂರ್ಣ ಬದುಕು ಕಾಡಿನ ಮೇಲೆ ಅವಲಂಬನೆಯಾಗಿದ್ದರು. ಕಾಲಕ್ರಮೇಣ ನಾಡಿನ ಬದುಕಿಗೆ ಹೊಂದಿಕೊಂಡು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಜೀವಿಸುತ್ತಿರುವ ಇವರ ಬದುಕನ್ನು ಕಂಡು ಸಮಾಧಾನವೂ ಆಗಿತ್ತು. ಇವರ ಬಣ್ಣ ರೂಪಗಳು ಹೇಗೆಯೇ ಇರಬಹುದು, ಅದೆಲ್ಲವನ್ನ ಮೀರಿ ಇವರು ನಮ್ಮೆಲ್ಲರಂತೆ ಮನುಷ್ಯರೇ. ಸಮಾನ ಹಕ್ಕಿದೆ ಅವರಿಗೂ ಸಮಾಜದಲ್ಲಿ ಎಲ್ಲರಂತೆ ಬದುಕಲು. ಅವರೂ ಉತ್ತಮ ಜೀವನವನ್ನ ಸಾಗಿಸಬಹುದು ಸಮಾನ ಅವಕಾಶಗಳು ಸಿಕ್ಕರೆ. ದುರ್ಬಲರ ಮೇಲೆಯೇ ದೌರ್ಜನ್ಯಗಳಾಗೋದು, ಅದೇ ಈ ಪ್ರಪಂಚವನ್ನರಿಯದ ಇವರ ಪೂರ್ವಜರ ಮೇಲಾಗಿದ್ದು, ಇವರ ಮುಗ್ಧತೆ ಮತ್ತು ಮೈಬಣ್ಣಗಳಿಂದಲೇ ಅರಣ್ಯದಲ್ಲಿ ತಮ್ಮ ಪಾಡಿಗೆ ಬದುಕುತ್ತಿದ್ದ ಇವರನ್ನ ಜಗತ್ತು ಅಂದಿನ ಕಾಲಕ್ಕೆ ಗುಲಾಮರನ್ನಾಗಿ ಬಳಸಿಕೊಂಡಿತ್ತು. ಈ ಆಧುನಿಕ ಜಗತ್ತಿನಲ್ಲಾದರೂ ಈ ಜನರ ಬದುಕು ಅದ್ಭುತವಾಗಿ ಸಾಗಲಿ. ಆಸ್ತಿ, ಅಂತಸ್ತು, ಕುಲಗೋತ್ರ, ಮೈಬಣ್ಣಗಳ ಮೂಲಕ ಮನುಷ್ಯನನ್ನ ಅಳೆಯುವ ಕ್ರೂರ ಮನಸ್ಥಿತಿ ನಂದಿ ಹೋಗಲಿ.